ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಬಂದೆ. ಯಾಕಂದರೆ 7 ಗಂಟೆ ಅಷ್ಟರಲ್ಲಿ ಮನೆ ಬಿಡಬೇಕಾಗಿತ್ತು. ಅಷ್ಟರಲ್ಲಿ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ನಮ್ಮ ಯಜಮಾನ್ರ ಮಗು ಎಲ್ಲ ಸ್ನಾನ ಮಾಡ್ಕೊಂಡು ಹೋಗಬೇಕಿತ್ತಲ್ಲ. ಹಾಗಾಗಿ ನಾನು ಸ್ನಾನ ಮಾಡ್ಕೊಂಡು ಬಂದು ಕಾಫಿ ಮಾಡೋಣ ಅಂತ ಹೋದೆ. ನಾನು ಡೈಲಿ ನೈಟು ಮಲಗುವಾಗ ಈ ಥರ ಒಂದು ಬಟ್ಲಲ್ಲಿ ಅನ್ನ, ಸಾರು, ಸ್ವಲ್ಪ ಸಾರು ಹಾಕಿ ಇಡ್ತೀನಿ. ಅಂದರೆ ಅನ್ನ ಸಾರು ಏನು ಇಲ್ಲ ಅಂತಂದರೆ, ಯಾಕಂದರೆ ಲಕ್ಷ್ಮೀದೇವಿ ರಾತ್ರಿ ಹೊತ್ತು ಬಂದು ನಮ್ಮ ಮನೇನ ನೋಡ್ತಾರಂತೆ, ನಾವೇನು ಇಟ್ಟಿದ್ದೀವಿ ಇಲ್ಲ ಅಂತ. ಸೊ ಹಾಗಾಗಿ ಏನಿಲ್ಲ ಅಂದರೂ ಒಂದು ಬೌಲಲ್ಲಿ ಸ್ವಲ್ಪ ಒಂದು ತುತ್ತು ಅನ್ನ, ಸ್ವಲ್ಪ ಸಾರು ಇಡ್ತೀನಿ. ಮಾರನೇ ದಿವಸ ಅದನ್ನು ತೊಗೊಂಡೋಗಿ ಹಸಿರು ಗಿಡಕ್ಕೆ ಹಾಕ್ತೀನಿ. ಇಲ್ಲ ಅಂದರೂ ಒಂದು ಅರ್ಧ ಗ್ಲಾಸ್ ಹಾಲಾದರೂ ಇಟ್ಬಿಟ್ಟೆ ನಾನು ಮಲಗೋದು. ಖಾಲಿ ಮಾಡಿ ಮಾತ್ರ ಮಲಗೋದಿಲ್ಲ. ಸೊ ಇದನ್ನು ಮುಗಿಸಿ ತೊಗೊಂಡೋಗಿ ಅದನ್ನೆಲ್ಲ ಆಚೆ ಹಾಕ್ಬಿಟ್ಟು ಬಂದು ಕಾಫಿ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಇರಬೇಕು. ಗಂಡ ಹೆಂಡತಿ ಅಂದಮೇಲೆ ಅಟ್ಲೀಸ್ಟು ಒಂದು ಕಾಫಿ ಕುಡಿಯುವಾಗಲಾದರೂ ಅಥವಾ ಟಿಫನ್ನು ಊಟ ಮಾಡುವಾಗಲಾದರೂ ಜೊತೇಲಿ ಮಾಡಬೇಕು. ಯಾಕಂದರೆ ಸಣ್ಣ ಸಣ್ಣದರಲ್ಲೂ ಖುಷಿ ಪಡೋವಂಥವ್ರು ನಾವು. ಹಾಗಾಗಿ ನಾನು ನಮ್ಮ ಹಸ್ಬೆಂಡ್ ಡೈಲಿ ಬೆಳಗ್ಗೆ ಹೊತ್ತು ಒಟ್ಟಿಗೆ ಕಾಫಿ ಕುಡಿತೀವಿ. ನಾನು ಕಾಫಿ ಕುಡಿದಿಲ್ಲ ಅಂದರೂ ಅಟ್ಲೀಸ್ಟ್ ಬ್ಲ್ಯಾಕ್ ಕಾಫಿ ಆದರೂ ಕುಡಿತೀನಿ. ಕಾಫಿ ಕುಡಿದ್ಬಿಟ್ಟು ನಮ್ಮ ಹಸ್ಬೆಂಡ್ ಸ್ನಾನಕ್ಕೆ ಹೋದರು. ಅವ್ರು ಬರೋ ಅಷ್ಟರಲ್ಲಿ ನಾನು ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಬಿಡೋಣ ಅಂತೇಳಿ ಮನೆಯೆಲ್ಲ ಕಸ ಗುಡಿಸಿ ಒರೆಸ್ತಾ ಇದ್ದೆ. ಯಾಕಂದರೆ ಹೊರಗಡೆ ಹೋಗುವಾಗ, ಅದರಲ್ಲೂ ದೇವಸ್ಥಾನಕ್ಕೆ ಹೋಗುವಾಗ ಎಲ್ಲ ನಾವು ಮನೆ ಶುದ್ಧ ಮಾಡಿ ದೇವ್ರ ಪೂಜೆ ಮಾಡಿ ಹೋದ್ರೇ ಸಮಾಧಾನ ಅಲ್ವಾ. ಸೊ ಹಾಗಾಗಿ ಅವ್ರು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾನು ಕಸ ಗುಡಿಸಿ ಒರೆಸ್ಬಿಟ್ರೆ ಅವ್ರು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡ್ತಾರೆ. ನಾನು ಮನೆ ಒರೆಸ್ಬಿಟ್ಟು ದೇವ್ರ ಮನೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅವರು ಬರೋ ಅಷ್ಟರಲ್ಲಿ. ಯಾಕಂದರೆ ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿದ್ರೆ ಒಳ್ಳೆಯದು. ನಮ್ಮ ಮನೇಲಿ ಟೈಮ್ನ ತುಂಬ ಚೆನ್ನಾಗಿ ಫಾಲೋ ಮಾಡ್ತೀವಿ ನಾವು. ಚಿಕ್ಕ ಮಗು ಇದೆ ಅಂತ ನಾವು ಲೇಟ್ ಮಾಡೋದಿಲ್ಲ. ನನ್ನ ಮಗನೂ ಕೂಡ ನಮ್ಮ ಥರನೇ ಬೇಗ ಬೇಗ ಎದ್ದೇಳ್ತಾನೆ. ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಬಿಟ್ಟು ಬಂದು ಇನ್ನು ಸ್ವಲ್ಪ ಪಾತ್ರೆ ಇತ್ತು, ತೊಳೆದ್ಬಿಟ್ಟು ಹೋಗೋಣ ಅಂತ ಬಂದೆ. ಯಾಕಂದರೆ ನನಗೆ ನೈಟ್ ಮಲಗುವಾಗ ಶಿಂಕಲ್ಲಿ ಒಂದು ಪಾತ್ರೆನೂ ಇರಬಾರ್ದು. ನನಗೆ ಅಡುಗೆ ಮನೆ ಕ್ಲೀನಾಗಿರಬೇಕು. ಪ್ಲಸ್ ಶಿಂಕಲ್ಲಿ ಜಾಸ್ತಿ ಪಾತ್ರೆಗಳು ಇಟ್ಕೊಂಡಿರೋದಕ್ಕೆ ನನಗಿಷ್ಟ ಆಗಲ್ಲ. ಅದು ನೈಟ್ ಮಲಗುವಾಗಾದರೂ ಸರಿ ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೂ ಅಷ್ಟೇ. ಈವನ್ ನಾನು ಬೆಳಗ್ಗೆ ಹೋಗಿ ಸಂಜೆ ಬರೋದಾದ್ರೂ ನಾನು ಶಿಂಕಲ್ಲಿರೋ ಎಲ್ಲ ಪಾತ್ರೆಗಳನ್ನೂ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹೋದ್ರೇ ನನಗೂ ಹೋಗಿದ್ದ ಕಡೆ ಸಮಾಧಾನ. ಇಲ್ಲಾಂದರೆ ಮನಸ್ಸೆಲ್ಲ ಮನೆಯಲ್ಲೇ ಇರುತ್ತೆ, ಅಯ್ಯೋ ಹಾಗೆ ಬಿಟ್ಟು ಬಂದನಲ್ಲ ಹಾಗೆ ಬಿಟ್ಟು ಬಂದನಲ್ಲ ಅಂತ. ಯಾಕಂದರೆ ನಾನು ಕೆಲಸದವ್ರನ್ನೂ ಯಾರನ್ನೂ ಇಟ್ಕೊಂಡಿಲ್ಲ. ಸೊ ಹಾಗಾಗಿ ಎಲ್ಲ ಕೆಲಸನೂ ನಾನೇ ಮಾಡ್ಕೊಳ್ತೀನಿ. ಯಾಕೆಂದರೆ ಇಲ್ಲಿ ನಮ್ಮೂರಲ್ಲಿ ಕೆಲಸದವ್ರು ಸಿಗೋದು ಸ್ವಲ್ಪ ಕಷ್ಟ. ಸಿಗೋದು ಕಷ್ಟ ಅಂತಂದರೆ ಅವ್ರು ಬರ್ತಾ ಇದ್ದಂಗೆ ರೇಟ್ ಜಾಸ್ತಿ ಹೇಳ್ತಾರೆ. ಅವ್ರು ಮಾಡೋ ಕೆಲಸಕ್ಕಿಂತ ಸಂಬಳ ಜಾಸ್ತಿ ಕೇಳ್ತಾರೆ. ಹಾಗಾಗಿ ನಾನು ಯಾವ ಕೆಲಸದವ್ರನ್ನೂ ಇಟ್ಕೊಂಡಿಲ್ಲ. ನನ್ನ ಮಗಳು ಇರೋವರೆಗೂ ನಾನು ಕೆಲಸದವ್ರನ್ನ ಇಟ್ಕೊಂಡಿದ್ದೆ. ಬಟ್ ಈಗ ಯಾವ ಕೆಲಸದವ್ರನ್ನೂ ಇಟ್ಕೊಂಡಿಲ್ಲ. ಎಲ್ಲ ಮನೆ ಕೆಲಸನೂ ನಾನೇ ಮಾಡ್ಕೊಳ್ತೀನಿ. ಮನೆ ಕೆಲಸ ನಾವೇ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹದ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಮನೆಯೂ ಅಷ್ಟೇ ನೀಟಾಗಿರುತ್ತೆ. ನೋಡಿ ನಾನು ಅಡುಗೆ ಮನೆ ಹೇಗಿದೆ ಇವಾಗ ಅಂತ. ಬಟ್ ಎಷ್ಟೇ ನಾವು ಕ್ಲೀನ್ ಮಾಡಿ ಏನೇ ಮಾಡಿದ್ರೂ ಯಾವುದೋ ಒಂದು ಮೂಲೆಯಲ್ಲಿ ಒಂದಾದರೂ ಬಿಟ್ಟಿರ್ತೀವಿ. ಅದು ನಮ್ಗೆ ಕಾಣಿಸೋದೇ ಲಾಸ್ಟ್ಗೆ. ಸರಿ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ಬೇಗ ಬೇಗ ರೆಡಿ ಆದ್ವಿ. ದೇವ್ರ ಮನೆಗೆ ರೆಡಿ ಮಾಡಿ ಇಟ್ಟಿದ್ದರಿಂದ ನಮ್ಮ ಹಸ್ಬೆಂಡು ಬೇಗ ಬಂದು ಪೂಜೆ ಮಾಡಿದ್ರು. ಪೂಜೆ ಮಾಡಿ ಹೋದ್ರೇ ನಮಗೂ ಸಮಾಧಾನ. ಸರಿ, ಡೋರೆಲ್ಲ ಲಾಕ್ ಮಾಡಿಕೊಂಡು ನಾವು ಹೊರಟ್ವಿ. ಇಲ್ಲಿಂದ ನಾವು ನಮ್ಮ ಕಾರಲ್ಲಿ ನಮ್ಮ ಅಕ್ಕನ ಮನೆಗೆ ಹೊರಟ್ವಿ. ಅಲ್ಲಿಂದ ನಮ್ಮ ಅಕ್ಕನ ಮಗನ ಕರ್ಕೊಂಡು ನಾವು ಮೆಟ್ರೋ ಹತ್ಕೊಂಡು ಹೋದ್ವಿ. ನಮ್ಮ ಅಕ್ಕನ 2ನೇ ಮಗ ಬಂದು ನಮ್ಮ ಕಾರ್ ತೊಗೊಂಡು ಹೋದ. ಯಾಕಂದರೆ ಮೆಟ್ರೋವರೆಗೂ ನಾವು ನಮ್ಮ ಕಾರಲ್ಲೇ ಹೋಗೋಣ ಅಂತ ಹೋಗಿದ್ದು. ಅಲ್ಲಿಂದ ನಾವು ಮೆಟ್ರೋ ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಹೋದ್ವಿ. ನಾವು ಮೆಜೆಸ್ಟಿಕ್ಕಲ್ಲೇ ಬಸ್ ಬುಕ್ ಮಾಡಿದ್ದಿದ್ದು. ಸೊ ಹಾಗಾಗಿ ಮೆಜೆಸ್ಟಿಕ್ವರೆಗೂ ಮೆಟ್ರೋದಲ್ಲೇ ಹೋಗ್ಬಿಡೋಣ ಅಂಥೇಳಿ ಮೆಟ್ರೋದಲ್ಲಿ ಹೋದ್ವಿ. ಮೆಟ್ರೋ ಇರೋದ್ರಿಂದ ನಮ್ಮ ಬೆಂಗಳೂರವ್ರಿಗೆ ತುಂಬ ಅನುಕೂಲ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ನೋಡಿ, ಇದೇ ನಾವು ಮಾಡಿದ್ದಿದ್ದು ಬಸ್ಸು ಚೆನ್ನಾಗಿತ್ತು. ಎಲ್ಲರೂ ಮುಂಚೆನೇ ಬುಕ್ಕಿಂಗ್ ಮಾಡ್ಕೋತಾರೆ. ಈ ಬಸ್ಸು ಬಂದು ದಿನಕ್ಕೆ ಒಂದೇ ಬಸ್ಸು ಮಾರ್ನಿಂಗ್ 9 ಗಂಟೆಗೆ ಬಿಡೋ ಅಂಥದ್ದು ಇರೋದು. ಇನ್ನೆಲ್ಲನೂ ನೈಟ್ ಜರ್ನಿ ಮಾಡೋ ಬಸ್ಸೇ ಇರೋದು. ಡೇನಲ್ಲಿ ಹೋಗುವಂಥದ್ದು ಇದೊಂದೇ ಇರೋದು, KSRTC. ಅದು ಬೆಳಗ್ಗೆ 9 ಗಂಟೆಗೆ ಬಿಡುತ್ತೆ. ಇದೊಂದೇ ಬಸ್ ಇರೋದ್ರಿಂದ ಇದನ್ನು ಒಂದು 2-3 ಡೇಸ್ ಮುಂಚೆನೇ ಬುಕ್ ಮಾಡ್ಕೋಬೇಕು. ಬಟ್ ನಮ್ಮ ಪುಣ್ಯಕ್ಕೆ ಯಾರೂ ಅಷ್ಟೊಂದು ಜನ ಇರಲಿಲ್ಲ ಅವತ್ತು. ಸೊ ಆರಾಮಾಗಿತ್ತು. ಇನ್ನು ಸುಮಾರು ಸೀಟ್ಗಳು ಖಾಲಿನೇ ಇತ್ತು. ನಾವು ಬೇಗ ಬಿಟ್ಟಿದ್ದರಿಂದ ಹೋಟ್ಲಲ್ಲಿ ಟಿಫನ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಅಕ್ಕ ಮನೆಯಿಂದನೇ ಟಿಫನ್ ಮಾಡ್ಕೊಂಡು ಬಂದಿದ್ದರು ನಮ್ಮ 4 ಜನಕ್ಕೆ. ಸೊ ನಾವು ಬಸ್ಸಲ್ಲೇ ಕೂತ್ಕೊಂಡು 4 ಜನ ಟಿಫನ್ ಮಾಡಿದ್ವಿ. ನನ್ನ ಮಗನಿಗೆ ಮಾತ್ರ ಅಲ್ಲೇ ಬಸ್ ಸ್ಟಾಪಲ್ಲೇ ತಿನ್ನಿಸ್ಬಿಟ್ಟೆ. ನನಗೆ ಸಾಮಾನ್ಯವಾಗಿ ಜರ್ನಿಲಿ ನಿದ್ದೆ ಬರಲ್ಲ. ನೋಡಿ, ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ.
ಅವ್ರು ನೋಡಿದಾಗ ಒಂದು ರೀತಿ ಖುಷಿನೂ ಆಗುತ್ತೆ, ಒಂದು ರೀತಿ ಬೇಜಾರು ಆಗುತ್ತೆ. ನನಗೆ ನಿದ್ದೆ ಬರಲ್ವೇ ಅಂತ ಅಂದ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಟಿಫನ್ಗೆ ಅಂತ ಕಾಮತ್ ಹೋಟೆಲಲ್ಲಿ ನಿಲ್ಲಿಸಿದ್ರು. ಬಟ್ ನಾವ್ಯಾರೂ ಟಿಫನ್ ಮಾಡಿಲ್ಲ. ಆಲ್ರೆಡಿ ನಾವು ಟಿಫನ್ ಮಾಡಿದ್ರಿಂದ ನಾವ್ಯಾರೂ ಟಿಫನ್ ಮಾಡಲಿಲ್ಲ. ಮತ್ತು ನೆಕ್ಸ್ಟು ಸುರಬೀಸ್ ಡೆಲಕೆಸಿಲಿ ನಿಲ್ಲಿಸಿದ್ರು ಮಧ್ಯಾಹ್ನ. ಅಲ್ಲೂ ನಾವೇನು ತಿನ್ನಲಿಲ್ಲ, ಜಸ್ಟ್ ಒಂದು ಕಾಫಿ ಕುಡ್ಕೊಂಡು ಹೊರಟ್ವಿ. ತುಂಬ ಮಳೆ ಬರ್ತಾಯಿತ್ತು ಆಲ್ರೆಡಿ. ಎಷ್ಟು ಮಳೆ ಅಂತಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ವೀವ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ರೋಡುದ್ದಕ್ಕೂ ಹೊಲ ಗದ್ದೆಗಳು ಅದನ್ನೆಲ್ಲ ನೋಡೋದಕ್ಕೆ ಚೆಂದ. ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಇಂಥ ವೆದರಲ್ಲಿ ಹೊರಗಡೆ ಹೋಗೋದಕ್ಕೆ ತುಂಬ ಇಷ್ಟ. ಬಿಸಿಲಲ್ಲಿ ಅಷ್ಟು ಓಡಾಡೋದಕ್ಕೆ ಇಷ್ಟ ಆಗಲ್ಲ. ನೋಡಿ, ಇದು ಸಕಲೇಶ್ಪುರದ ಹತ್ತತ್ರ. ಅಲ್ಲಿ ಹೇಗಿತ್ತು ಅಂದರೆ ಸುಮಾರು ಕಡೆ ನಾರ್ಮಲ್ಲಾಗಿ ನೀರೇ ಒಳ್ಳೆ ಜಲಪಾತ ಥರ ಹರಿತಾ ಇತ್ತು. ಎಷ್ಟು ಭಯ ಆಗ್ತಿತ್ತು ಅಂದರೆ ನಿಜವಾಗ್ಲೂ ಹೋಗಿ ಧರ್ಮಸ್ಥಳ ಸೇರ್ತೀವ ಅಂತ ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗಿರೋ ಅಂಥ ಡ್ರೈವರ್ ಅಣ್ಣಂಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಆ ಮಳೆಯ ಇದನ್ನು ನೋಡಿ ನನಗಂತೂ ತುಂಬ ಭಯ ಆಗ್ತಾಯಿತ್ತು. ಕಾರಲ್ಲಿ ಹೋಗೋರಂತೂ ಜೀವ ಕೈಯಲ್ಲಿ ಇಟ್ಕೊಂಡು ಹೋಗಿರ್ತಾರೆ ಅನಿಸುತ್ತೆ. ಎಷ್ಟು ಬಸ್ಸು ಹಳ್ಳ ದಿಣ್ಣೆ ಎತ್ತು ಕುಗ್ತಾ ಇತ್ತು ಅಂದರೆ ಅದು ನೋಡ್ತಾ ಇದ್ರೇ ಭಯ ಆಗುತ್ತೆ. ನಾನಂತೂ ಜರ್ನಿ ಫುಲ್ಲು ಕೃಷ್ಣನ ಮಂತ್ರ ಹೇಳ್ತಾ ಇದ್ದೆ. ಅದೇನು ಗೊತ್ತಾ? ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾವೆಲ್ಲೇ ಹೋಗ್ಬೇಕಾದ್ರೂ ನಮ್ಗೇನಾದ್ರೂ ಭಯ ಆಯಿತು ಅಂದರೆ ಈ ಮಂತ್ರ ಹೇಳಿದ್ರೆ ಒಂದು ಧೈರ್ಯ ಬರುತ್ತೆ. ನಾನು ಹಾಗಾಗಿ ಎಲ್ಲೋದ್ರೂ ಈ ಮಂತ್ರ ಹೇಳ್ತಾ ಇರ್ತೀನಿ. ಅಲ್ಲಿಂದ ಧರ್ಮಸ್ಥಳ ಕಡೆಗೂ ರೀಚ್ ಆದ್ವಿ. ನಾವು ಆನ್ಲೈನಲ್ಲೇ ಸಹ್ಯಾದ್ರಿ ರೂಮ್ ಮಾಡಿದ್ವಿ. ಸೊ ಹಾಗಾಗಿ ನಮಗೆ ಅಲ್ಲಿ ಹೋಗಿ ರೂಮು ಹುಡ್ಕೋ ಅಷ್ಟು ಕಷ್ಟ ಆಗಲಿಲ್ಲ. ಸಹ್ಯಾದ್ರಿ ನಾವು ಯಾವಾಗಲೂ ಧರ್ಮಸ್ಥಳಕ್ಕೆ ಹೋದರೂ ಸಹ್ಯಾದ್ರಿಲೇ ರೂಮ್ ಮಾಡೋದು. ಅಲ್ಲಿ ತುಂಬ ನೀಟಾಗಿರುತ್ತೆ. ಪ್ಲಸ್ ಏನಂದರೆ ಅದ್ರ ಪಕ್ಕದಲ್ಲೇ ಹೋಟೆಲು ಇರೋದ್ರಿಂದ ನಮಗೆಲ್ಲ ಆ ಥರ ಅನುಕೂಲನೂ ಅಲ್ಲಿ ಸಿಗುತ್ತೆ. ನೋಡಿ, ತುಂಬ ಮಳೆ ಬರ್ತಾಯಿತ್ತು. ಫುಲ್ಲು ಟೈಲ್ಸ್ ಇರೋದ್ರಿಂದ ಜಾರ್ತಾ ಇದ್ರು. ನಾವು ಅದಕ್ಕೆ ಹುಷಾರಾಗಿ ಹೋಗೋಣ ಅಂತೇಳಿ ನಿಧಾನವಾಗಿ ಹೋಗ್ತಾ ಇದ್ವಿ. ಲಿಫ್ಟ್ ಫೆಸಿಲಿಟಿ ಇದೆ. 4 ಫ್ಲೋರ್ ಇದೆ ಇಲ್ಲಿ ಈ ಹೋಟೆಲಲ್ಲಿ. ಹೋಟೆಲ್ನ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ನೀವು ಕೂಡ ಆನ್ಲೈನಲ್ಲಿ ಬುಕ್ ಮಾಡೋದಾದರೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೋದು. ನಾವು ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ಹೋದಾಗಲೂ ಸಹ್ಯಾದ್ರಿಲೇ ರೂಮ್ ಮಾಡೋದು. ನಾವೇ ಅಂತಲ್ಲ, ನಮ್ಮ ಅಕ್ಕ ಅವರು ಅಷ್ಟೇ. ನಮ್ಮ ಅಕ್ಕ ಅವ್ರಿಗಂತೂ ಧರ್ಮಸ್ಥಳ ತವ್ರ ಮನೆ ಆಗೋಗ್ಬಿಟ್ಟಿದೆ ಅಂದ್ಕೊಳ್ಳಿ. ಅಂದ್ಕೊಂಡಾಗೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾನೆ ಇರ್ತಾರೆ. ನಾವು ವರ್ಷಕ್ಕೊಂದ್ಸಲ ಹೋಗ್ತೀವಿ ಅಷ್ಟೇ ಹೊರತಾಗಿ ಧರ್ಮಸ್ಥಳಕ್ಕೆ ವರ್ಷಕ್ಕೊಂದ್ಸಲ, ತಿರುಪತಿಗೆ ವರ್ಷಕ್ಕೊಂದ್ಸಲ ಹೋಗ್ತೀವಿ. ನಾವು ಈ ಸಲ ಸಾಟರ್ಡೆ ಹೋಗಿದ್ವಿ, ಸಾಟರ್ಡೆ ಮಾರ್ನಿಂಗು. ಹಾಗಾಗಿ ಎಲ್ಲರೂ ಫ್ರೈಡೇ ನೈಟ್ ಬಂದಿರ್ತಾರೆ. ಆಲ್ಮೋಸ್ಟ್ ನೈಟ್ ಜರ್ನಿ ಮಾಡ್ತಾರಲ್ವ ಎಲ್ಲರೂ. ನೈಟ್ ಬಂದು ಬೆಳಗ್ಗೆ ದೇವ್ರ ದರ್ಶನ ಹೋಗ್ತಾರೆ. ನಾವು ಬೆಳಗ್ಗೆ ಜರ್ನಿ ಮಾಡಿ ಸಂಜೆ ದರ್ಶನಕ್ಕೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಅಷ್ಟೊಂದು ರಶ್ ಕಾಣಿಸ್ಲಿಲ್ಲ. ವೀಕೆಂಡ್ ಇತ್ತು, ಬಟ್ ಆದರೂ ಅಷ್ಟೊಂದು ರಶ್ ಇರಲಿಲ್ಲ. ನಮ್ಮ ಪುಣ್ಯಕ್ಕೆ ನಾವು 2 ರೂಮ್ ಮಾಡಿದ್ರು 2 ಪಕ್ಕನೇ ನಮಗೆ ಸಿಕ್ಕಿತ್ತು. ಹಾಗಾಗಿ ತುಂಬ ಖುಷಿ ಆಯಿತು. ರೂಮ್ಸು ಅಷ್ಟೇ ತುಂಬ ನೀಟಾಗಿ ಅರೇಂಜ್ ಮಾಡಿದರು. ನೀಟಾಗಿತ್ತು ರೂಮ್ಸು. ನಾವು ಹೊರಗಡೆ ಹೋದಾಗ ಇಷ್ಟು ಮಾತ್ರ ನಮಗೆ ರೂಮ್ ಸಿಕ್ಕಿದ್ರೆ ನಮ್ಮ ಪುಣ್ಯ ಅಂತ ಅನಿಸುತ್ತೆ. ಕೆಲವು ಕಡೆ ಅಂತೂ ತುಂಬ ಗಲೀಜಾಗಿರುತ್ತೆ, ಬಟ್ ಇಲ್ಲಿ ತುಂಬ ನೀಟಾಗಿತ್ತು. ಹಾಗಾಗಿ ರೂಮ್ ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯಿತು. ನಾವು ಯಾವಾಗಲೂ ಇದೇ ರೂಮ್ ಮಾಡೋದ್ರಿಂದ ನಮಗೆ ಗೊತ್ತು ಹೀಗೆ ಇರುತ್ತೆ ಅಂತ. ಆದರೂ ನೋಡಿದ ತಕ್ಷಣ ನಮಗೊಂಥರ ಸ್ವಲ್ಪ ಸಮಾಧಾನ ಆಗಬೇಕಲ್ವ. ಸೊ ರೂಮ್ಸ್ ಎಲ್ಲ ನೀಟಾಗಿತ್ತು. ಲಗೇಜೆಲ್ಲ ರೂಮಲ್ಲಿ ಇಟ್ಬಿಟ್ಟು ನಾವು ಊಟ ಮಾಡೋಣ ಅಂತ ಹೋಟ್ಲಿಗೆ ಹೋದ್ವಿ. ಯಾಕಂದರೆ ಬೆಳಗ್ಗೆ ಬಸ್ಸಲ್ಲಿ ತಿಂದಿದ್ದು ಹೊರತು ಮಧ್ಯದಲ್ಲಿ ನಾವೆಲ್ಲೂ ಏನೂ ತಿನ್ನಲಿಲ್ಲ ಜರ್ನಿಲಿ. ಸೊ ಹಾಗಾಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಮಗು ಇರೋದ್ರಿಂದ ನಾವಾದರೂ ಹೇಗೋ ತಡೆದ್ಬಿಡ್ತೀವಿ, ಮಕ್ಕಳು ತಡೆಯೋದು ಕಷ್ಟ ಅಲ್ವಾ. ಸೊ ಹಾಗಾಗಿ ಅಲ್ಲೇ ಪಕ್ಕದಲ್ಲೇ ಆತಿಥ್ಯ ಹೋಟೆಲ್ ಇದೆ, ತುಂಬ ಚೆನ್ನಾಗಿದೆ. ಆತಿಥ್ಯ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ಎಲ್ಲ ಊಟನೂ ಅಷ್ಟೇ, ಏನೇ ತೊಗೊಂಡ್ರು ತುಂಬ ಟೇಸ್ಟಿಯಾಗಿತ್ತು. ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅಲ್ಲೇ ಹೋಗೋಣ ಅಂತ ಹೋದ್ವಿ. ರೂಮ್ ಪಕ್ಕದಲ್ಲೇ ಇದೆ. ಇನ್ನೊಂದು ಆ ಹೋಟೆಲ್ ಸ್ಟಾರ್ಟಾಗಿ ಒಂದು 4-5 ವರ್ಷ ಆಗಿರ್ಬೋದು ಅಷ್ಟೇ. ಅದಕ್ಕೆ ಮುಂಚೆ ಇರಲಿಲ್ಲ. ಅದಕ್ಕೆ ಮುಂಚೆ ನಾವು ಇಲ್ಲಿ ರೂಮ್ ಮಾಡಿದ್ರೆ ಧರ್ಮಸ್ಥಳದ ಹತ್ರನೇ ಹೋಗ್ಬೇಕಾಗಿತ್ತು ಹೋಟೆಲ್ಗೆ. ಬಟ್ ಇಲ್ಲಿ ಇದು ಹೊಸ್ದಾಗಿ ಮಾಡಿರೋದ್ರಿಂದ ನಾವು ಟೇಸ್ಟ್ ನೋಡಿದ್ದೀವಿ, ತುಂಬ ಚೆನ್ನಾಗಿದೆ. ಟೇಸ್ಟು ಚೆನ್ನಾಗಿದೆ, ರೂಮ್ಸು ಅಷ್ಟೇ ಚೆನ್ನಾಗಿದೆ. ಬಟ್ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಬೆಟರು. ನಾವು ಅಲ್ಲಿ ಬಂದು ಬುಕ್ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ. ಇಲ್ಲಿ 24 hours ಅಷ್ಟೇ ರೂಮ್ ಕೊಡೋದು. ಇವತ್ತು ನಾವು ಎಷ್ಟು ಗಂಟೆಗೆ ರೂಮಿಗೆ ಬರ್ತೀವಿ, ನಾಳೆ ಸೇಮ್ ಟೈಮ್ ಅಷ್ಟೊತ್ತಿಗೆ ನಾವು ರೂಮ್ನ ಚೆಕ್ಔಟ್ ಮಾಡಬೇಕು.
ಎಲ್ಲರೂ ನಾವು ಟಿಫನ್ ಐಟಮ್ ಮಾತ್ರ ತೊಗೊಂಡ್ವಿ. ಯಾಕಂದರೆ ಧರ್ಮಸ್ಥಳದಲ್ಲಿ ಪ್ರಸಾದ ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಟಿಫನ್ ಮಾತ್ರ ತಿನ್ನೋಣ ಅಂತ ಅಂದ್ಬಿಟ್ಟು ಟಿಫನ್ ತಿಂದು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ಎಲ್ಲರೂ ಒಂದೊಂದು ಫೋಟೋಗಳನ್ನ ತಕ್ಕೊಂಡ್ವಿ. ಯಾಕಂದರೆ ಆಮೇಲೆ ಇನ್ನು ದರ್ಶನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಮತ್ತೆ ಫುಲ್ಲು ಸುಸ್ತಾಗ್ಬಿಟ್ಟಿರ್ತೀವಿ ಅಂತ ದರ್ಶನಕ್ಕೆ ಹೋಗೋಕೆ ಮುಂಚೆನೇ ಎಲ್ಲರೂ ಫೋಟೋಗಳು ತಕ್ಕೊಂಡ್ವಿ. ಆಲ್ರೆಡಿ ತುಂಬ ಮಳೆ ಬರ್ತಾ ಇತ್ತು. ನಮ್ಮ ಪುಣ್ಯಕ್ಕೆ ನಾವು ರೂಮಲ್ಲಿದ್ದಾಗ ಮಳೆ ಬಂದಿತ್ತು. ಹೊರಗಡೆ ಹೋಗೋ ಅಷ್ಟರಲ್ಲಿ ಮಳೆ ಬಂದು ನಿಂತಿತ್ತು. ಬಟ್ ನೆಲ ಎಲ್ಲ ತುಂಬ ಜಾರ್ತಾ ಇತ್ತು. ಈ ಮಳೆಗಾಲದಲ್ಲಿ ಹೋಗೋರು ತುಂಬ ಕೇರ್ಫುಲ್ಲಾಗಿ ಹೋಗಿ ಅಂತ ಹೇಳ್ತೀನಿ. ಅಲ್ಲಿಂದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಜನ ಅಷ್ಟೊಂದೇನು ಇರಲಿಲ್ಲ, ಬಟ್ ಆದರೂ ಪರವಾಗಿಲ್ಲ. ಯಾಕಂದರೆ ತುಂಬ ಜನ ಇದ್ದರೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಕಷ್ಟ ಆಗುತ್ತೆ. ಏನೋ ನಮ್ಮ ಪುಣ್ಯಕ್ಕೆ ಅಷ್ಟೊಂದು ಜನ ಇರಲಿಲ್ಲ, ಬಟ್ ನೆಲ ಎಲ್ಲ ತುಂಬ ನೆಂದಿತ್ತು. ಒಂದೊಂದು ಹೆಜ್ಜೆ ಇಡೋದಕ್ಕೂ ನಿಧಾನವಾಗಿ ಹೆಜ್ಜೆ ಇಡ್ತಾ ಇದ್ವಿ. ಸ್ಪೀಡಾಗಂತೂ ಹೋಗೋಕ್ಕಾಗೋದಿಲ್ಲ ಅಲ್ಲಿ. ಯಾಕಂದರೆ ಆ ಜನದಲ್ಲಿ ನಾವು ಸ್ಪೀಡಾಗಿ ಹೋದರೆ ಸ್ಕೇಟಿಂಗೇ ಆಡ್ತಾಯಿದ್ವಿ. ಸೊ ಹಾಗಾಗಿ ನಾವು ಯಾರೂ ಸ್ಪೀಡಾಗಿ ಹೋಗಲಿಲ್ಲ. ನೋಡಿ, ರಾತ್ರಿನೂ ಮಳೆ ಬೀಳ್ತಾನೆ ಇತ್ತು. ಅಲ್ಲಿ ಸಡನ್ನಾಗಿ ಜೋರು ಮಳೆ ಬರುತ್ತೆ, ಸಡನ್ನಾಗಿ ನಿಂತೋಗುತ್ತೆ, ಆ ಥರ ಇತ್ತು. ನಾವು ನೋಡಿ ಮಳೆನ ಎಂಜಾಯ್ ಮಾಡ್ತಾಯಿದ್ದೆ. ನಂಗೆ ಮಳೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಮಳೆನ ಎಂಜಾಯ್ ಮಾಡ್ತಾಯಿದ್ದೆ. ದೇವಸ್ಥಾನದ ಹತ್ರನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಿ. ಇನ್ನು ಅಲ್ಲಿ ಪ್ರಸಾದ ಕ್ಲೋಸ್ ಆಗಿಬಿಡುತ್ತೆ, ಪ್ರಸಾದಕ್ಕೆ ಹೋಗೋಣ ಅಂತಂದರು. ಸರಿ ಅಂತ ಅಂದ್ಬಿಟ್ಟು ಹಾಗೆ ಫಸ್ಟ್ ಪ್ರಸಾದಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಬೇಕಾದ್ರೆ ಮತ್ತೆ ದೇವಸ್ಥಾನದ ಹತ್ರ ಕೂತ್ಕೊಳ್ಳೋಣ ಅಂದ್ಕೊಂಡು ಪ್ರಸಾದಕ್ಕೆ ಹೋದ್ವಿ. ನಾನು ಯಾವತ್ತೂ ನೆಲದಲ್ಲಿ ಕೂತ್ಕೊಂಡು ಪ್ರಸಾದ ತಿಂದಿರಲಿಲ್ಲ. ನಮ್ಮ ಅಕ್ಕ ಅವರು ಯಾವಾಗಲೂ ಆ ಥರನೇ ಮಾಡೋದಂತೆ. ಸೊ ಅವ್ರು ಹೇಳೋದು, ನಾವು ನೆಲದಲ್ಲಿ ಕೂತ್ಕೊಳ್ತೀವಿ, ನೀವು ಬೇಕಾದ್ರೆ ಟೇಬಲ್ ಮೇಲೆ ಕೂತ್ಕೊಳ್ಳಿ ಅಂತ. ಬಟ್ ನನಗೂ ಅನ್ನಿಸ್ತು ನಾನು ನೆಲದಲ್ಲೇ ಕೂತ್ಕೊಂಡು ತಿನ್ನೋಣ ಅಂತ. ಯಾಕಂದರೆ ದೇವರಿಗೆ ಎಷ್ಟು ಮಾಡಿದ್ರೂ ಅದೆಲ್ಲೂ ಹೋಗಲ್ಲ, ಒಂದಲ್ಲ ಒಂದು ರೀತಿಲಿ ನಮ್ಮನ್ನು ಕಾಪಾಡುತ್ತೆ. ನನ್ನ ಮಗನಿಗೂ ಹೇಳಿದೆ, ಬಾರೋ ನಾನು ಇಲ್ಲೇ ಪಕ್ಕದಲ್ಲೇ ಕೂತ್ಕೊಂಡು ತಿನ್ನಿಸ್ತೀನಿ ಅಂದರೆ ಅವ್ನು ಬರಲಿಲ್ಲ. ಅವನಿಗೆ ಟೇಬಲ್ ಮೇಲೆ ಕೂತ್ಕೊಂಡು ತಿನ್ನೋಕೆ ಇಷ್ಟ ಇತ್ತು, ನನಗೆ ನೆಲದಲ್ಲಿ ಕೂತ್ಕೊಂಡು ತಿನ್ನೋಕೆ ಇಷ್ಟ ಇತ್ತು. ಅವ್ನು ಬರಲಿಲ್ಲ. ಸರಿ ಹಾಗಂತ ನಾನು ಬಿಡಲಿಲ್ಲ. ನಾನು ಪಾಡಿಗೆ ನಾನು ನೆಲದಲ್ಲೇ ಕೂತ್ಕೊಂಡು ಊಟ ಮಾಡಿದೆ. ಆಮೇಲೆ ಅವನಿಗೆ ಟೇಬಲ್ ಮೇಲೆ ತಿನ್ನಿಸೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ನಾವು ಮಾಡೋದು ನಮ್ಮ ಕರ್ತವ್ಯ ಅಲ್ವಾ. ನಾನು ಮಾಡ್ತಾಯಿದ್ದೆ, ಬಟ್ ಸುಮಾರು ಜನ ಅದೇ ರೀತಿ ಬಂದು ಅವರು ನೆಲದಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ನೆಲದಲ್ಲಿ ಊಟ ಮಾಡೋರ್ಗೆ ಸಪ್ರೇಟಾಗಿ ಒಂದು ಕಡೆ ಜಾಗ ಮಾಡಿದ್ದಾರೆ. ವ್ಯವಸ್ಥೆ ಚೆನ್ನಾಗಿದೆ. ನಾವು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ ಅಂದರೆ ಅವರು ನೆಲ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ, ನಾವಲ್ಲಿ ಊಟ ಮಾಡ್ಬೋದು. ಬಟ್ ಅಲ್ಲಿ ಊಟ ವೇಸ್ಟ್ ಮಾಡೋ ಹಾಗಿಲ್ಲ. ನಮ್ಮ ಥರನೇ ಸುಮಾರು ಜನ ಬಂದು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ನನಗಿದು ಇಲ್ಲಿ ಈ ಥರ ಇದೆ ಅನ್ನೋದು ಗೊತ್ತಿರಲಿಲ್ಲ. ನಮ್ಮ ಅಕ್ಕ ಅವರಿಂದ ಗೊತ್ತಾಯಿತು. ಆನಂತರ ನಾನು ಊಟ ಮಾಡಿ ನನ್ನ ಮಗನಿಗೆ ಊಟ ಮಾಡ್ಸೋಕ್ಕೆ ಹೋದೆ. ಪ್ರಸಾದ ಅಮ್ಮನ ಕೈ ತುತ್ತಲ್ಲಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನ್ನ ಮಗನಿಗೆ ಆ ಭಾಗ್ಯ ಇದೆ, ತಿಂತಾಯಿದ್ದ. ಸೊ ನೋಡಿ, ಎಲ್ಲರೂ ಟೇಬಲ್ ಮೇಲೆ ಕೂತ್ಕೊಂಡು ತಿಂತಾಯಿದ್ರು. ದೇವ್ರ ಪ್ರಸಾದ ಅದು ಹೇಗೇ ಮಾಡಿದ್ರೂ ರುಚಿ ಇರುತ್ತೆ. ಅದನ್ನು ತಿನ್ನೋದಕ್ಕೆ ಕೇಳ್ಕೊಂಡು ಬರಬೇಕಷ್ಟೆ. ಸರಿ, ಅಲ್ಲಿಂದ ಪ್ರಸಾದ ಮುಗಿಸ್ಕೊಂಡು ನಾವು ಹೊರಟ್ವಿ. ಪ್ರಸಾದ ಮುಗಿಸ್ಕೊಂಡು ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕು. ಆಮೇಲೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದೇವಸ್ಥಾನದ ಹತ್ರನೇ ಸ್ವಲ್ಪ ಸೆಲ್ಫಿಗಳು ತಕ್ಕೊಂಡ್ವಿ, ಫೋಟೋಸ್ ತಕ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಇದು ನನ್ನ ಮೊದಲನೇ ದಿನದ ಧರ್ಮಸ್ಥಳದ ಜರ್ನಿ. ನೆಕ್ಸ್ಟ್ ಡೇ ಏನಾಗಿತ್ತು, ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಹಕಾರ ಹೀಗೆ ಇರಲಿ. ಇದುವರೆಗೂ ನನ್ನ ವೀಡಿಯೋನ ಶಾಂತವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.